ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಾಟ ನಿಲ್ತಾ ಇಲ್ಲ. ಇದರಿಂದ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಸುಮ್ಮನೆ ಕುಳಿತಿದ್ದಾರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ ಅಂತೆ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಮುಖಂಡ ಅವ್ವಣ್ಣ ಮ್ಯಾಕೇರಿ ಮತ್ತು ಅಂಬಾರಾಯ್ ಅಷ್ಟಗಿ ಅವರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತವನ್ನು ಪಡಿಸಿದ್ದಾರೆ. ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವ್ವಣ್ಣ ಮ್ಯಾಕೇರಿಯವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳೋದು ಪುರಾಣ, ಆದರೆ ತಿನ್ನೋದು ಮಾತ್ರ ಬದನೆಕಾಯಿ ಎಂಬ ಗಾದೆಯಂತೆ ವರ್ತನೆ ಮಾಡುತ್ತಿದ್ದು, ಅವರ ಹಿಂಬಾಲಕರೇ ಈ ಅಕ್ರಮ ಮರಳು ಸಾಗಾಟ ಮಾಡುತ್ತಿದ್ದಾರೆ. ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಾಟ ನಡೆದರೂ ಕೂಡ ಸಚಿವರು ಏನೂ ಗೊತ್ತೇ ಇಲ್ಲ ಎಂಬಂತೆ ವರ್ತನೆ ಮಾಡುತ್ತಿದ್ದಾರೆ. ಸಚಿವರ ಕುಮ್ಮಕ್ಕಿನಿಂದ ಈ ಅಕ್ರಮ ಮರಳು ಸಾಗಾಟ ನಡೆಯುತ್ತಿದೆ. ಇನ್ನು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗುಂಡಾಗರ್ದಿ ನಡೀತಾ ಇದೆ, ಸರಣಿ ಆತ್ಮಹತ್ಯೆಗಳು ನಡೀತಾ ಇವೆ, ಕೊಲೆಗಳು ನಡೀತಾ ಇವೆ ಮತ್ತು ಹಪ್ತಾ ವಸೂಲಿ ದಾಬಾಗಳದಾಗ, ಹೋಟೆಲ್ಗಳದಾಗ, ಬಾರ್ ಅಂಡ್ ರೆಸ್ಟೋರೆಂಟ್ದಾಗ ಹಂಚಿಸಿ ಇವತ್ತು ಗುಂಡಾಗರ್ದಿ ಮಾಡಿ ಇವತ್ತು ಹಪ್ತಾ ವಸೂಲಿ ಮಾಡುವಂಥ ಕೆಲಸ ಎಲ್ಲಿ ನಡೀತಾವ? ಅದು ಚಿತ್ತಾಪುರ ಮತಕ್ಷೇತ್ರದಲ್ಲಿ ನಡೀತಾವ. ಇಷ್ಟೆಲ್ಲವನ್ನು ಮರೆಮಾಚುವ ಸಲುವಾಗಿ, ಜನರಿಗೆ ಗಟ್ಟಿ ತಪ್ಪಿಸುವ ಸಲುವಾಗಿ ಇವತ್ತಿನ ದಿವಸ ಏನು ಸನ್ಮಾನ್ಯ ನಮ್ಮ ಉಸ್ತುವಾರಿ ಮಂತ್ರಿಗಳು ಇದು ಕೇವಲ ಬಾಯ್ಮಾತಿನಲ್ಲಿ ಮಾತ್ರ ಸಂವಿಧಾನ, ಕಾನೂನು, ಬಾಬಾ ಸಾಹೇಬರ ನೆನಪಾತ್ರೆ ಹೊರತು ವಾಸ್ತವದಲ್ಲಿ ಅವರಿಗೆ ಅದಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವ ಮಾತನ್ನು ನಮ್ಮ ಗಮನ. ಇದರಿಂದ ನೇರವಾಗಿ ಪ್ರಿಯಾಂಕಾ ಏನು ನಮಗೆಲ್ಲ ತಿಳಿದಿರುವಂತೆ ಚಿತ್ತಾಪುರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತಿನ ದಿವಸ ರಾತ್ರಿ ಹಗಲಲ್ಲದೆ ಅಕ್ರಮ ಮರಳುಗಾರಿಕೆಯಿಂದ ಇವತ್ತು ಆ ಭಾಗದ ನದಿಯಾದಂತಹ ಕಾಗಿನ ನದಿ ಬರಿದಾಗಿದೆ. ಆದ್ದರಿಂದ ರಾತ್ರಿ ಹಗಲಲ್ಲದೆ ಇವತ್ತಿನ ದಿವಸ ಅಲ್ಲಿ ರಾಜಾರೋಷವಾಗಿ ಅಕ್ರಮ ಮರಳುಗಾರಿಕೆ ಮಾಡುತ್ತಿರುವುದರಿಂದ ಆ ಭಾಗಕ್ಕೆ ಇವತ್ತಿನ ದಿವಸ ನೀರಿನ ಕೊರತೆಯಾಗಿ ಇವತ್ತಿನ ದಿವಸ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದೆಲ್ಲವನ್ನು ಗಮನಿಸಿದಂಥ ಮತ್ತು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೇ ಇರುವಂಥ ಜಿಲ್ಲೆಯ ಏನು ಮರಳು ಜಾಗೃತಿ ಸಮಿತಿಯ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳು ಮತ್ತು ಆ ತಂಡದಲ್ಲಿರುವಂಥ SP ಅವರಾಗಿರ್ಬೋದು, ಆ ತಂಡದಲ್ಲಿರುವಂಥ DSP ಅವರಾಗಿರ್ಬೋದು, AC ಅವರಾಗಿರ್ಬೋದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಾಗಿರ್ಬೋದು, DSP ಆಗಿರ್ಬೋದು, ಇವರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ಕೆ ನಿರ್ಲಕ್ಷ್ಯ ವಹಿಸದೆ ಇದ್ದುದರಿಂದ ಆ ಒಂದು ಸಮಿತಿಯನ್ನು ಕೂಡಲೇ ಇವತ್ತು ದಿವಸ ಸಸ್ಪೆಂಡ್ ಮಾಡಬೇಕು ಮತ್ತು ಇದಕ್ಕೆ ಪ್ರೋತ್ಸಾಹ ನೀಡುತ್ತಿರುವಂತಹ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಈ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಹದಗೆಡಿಸಲಿಕ್ಕೆ ಕಾರ್ಯಕರ್ತರಾಗಿದ್ದಾರೆ, ಅವರಿಗೂ ಕೂಡ ಈ ಒಂದು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಎನ್ನುವಂಥ ಉದ್ದೇಶವನ್ನು ಇವತ್ತ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ. ತಮಗೆಲ್ಲ ತಿಳಿದಿರುವಂತೆ ಏನು ಈ ಒಂದು ಚಿತ್ತಾಪುರ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಬಾಗೋಡಿ ಆಗಿರ್ಬೋದು, ಕಾಟಂಜಗಳಾಗಿರ್ಬೋದು, ಬೆಳಗುಂಪ ಆಗಿರ್ಬೋದು, ಮಾಡೂರು ಆಗಿರ್ಬೋದು, ದಂಡೋತಿ, ಇಲ್ಲೆಲ್ಲ ಕೂಡ ರಾತ್ರಿ ಹಗಲಲ್ಲದೆ ಇವತ್ತು ದಿವಸ ಅಕ್ರಮವಾಗಿ ಮರಳುಗಾರಿಕೆ ನಡೀತಾ ಇದೆ. ಇಷ್ಟಿದ್ರೂ ಕೂಡ ನೋಡಲಾಗಿರುವಂಥ ಜಿಲ್ಲಾಡಳಿತ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಪ್ರಮುಖದಲ್ಲಿ ಇವತ್ತು ಸ್ಥಿತಿಯೆಲ್ಲ ನಡೀತಾ ಇದೆ. ಅದರ ಜೊತೆಯಾಗಿ ವಿಶೇಷವಾಗಿ ಶಾಬಾದ ಒಂದು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಏನು ಕುನ್ನೂರು ಆಗಿರ್ಬೋದು, ಹೊಲಗುಂಟಿ ಆಗಿರ್ಬೋದು, ಮುತ್ಗ ಆಗಿರ್ಬೋದು, ಅಲ್ಲಿರುವಂಥ ಕದ್ರಿಕೆ ಆಗಿರ್ಬೋದು, ಶಂಕರವಾಡಿ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಸುಮಾರು 41 ಅಕೌಂಟಬಿಲಿಟಿ 41 ಟಿಪ್ಪರ್, ಸುಮಾರು 200ಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ಗಳು ಇವತ್ತು ರಾಜಾರೋಷವಾಗಿ ಹಗಲು ರಾತ್ರಿ ಇವತ್ತು ದಿವಸ ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲಕ್ಕೂ ಕಾರಣ ಇವತ್ತು ನೇರವಾಗಿ ಅಲ್ಲಿರುವಂಥ DSP ಅವರು ಮತ್ತು ಅವರ ಸಿಬ್ಬಂದಿ ವರ್ಗ ನೇರವಾಗಿ ಇವತ್ತು ದಿವಸ ಆ ಒಂದು ಏನು ಅಕ್ರಮ ಗಣಿಗಾರಿಕೆ ಮಾಡ್ತಾರೆ ಅವರಲ್ಲಿ ಹಪ್ತಾ ವಸೂಲಿ ಮಾಡುವ ಮುಖಾಂತರ ಸಾವಿರಾರು ಲಕ್ಷಾಂತರ ರೂಪಾಯಿ ಅವರಲ್ಲಿ ಲೂಟಿ ಮಾಡುವ ಮುಖಾಂತರ ಅಲ್ಲಿ ಇವತ್ತು ನೋಡ್ರಿ ಒಂದೇ ಕುಟುಂಬದ ಸರಣಿ ಬರ್ಬರ ಹತ್ಯೆಗಳಾಯಿತು.
ಇಷ್ಟಿದ್ರೂ ನಡೀತಾ ಇದ್ರೂ ಕೂಡ ನಮ್ಮ ರಾಜ್ಯದಿಂದ ಮತ್ತು ರಾಷ್ಟ್ರದಿಂದ ಪ್ರಶಸ್ತಿ ಪಡೆದಂಥ ಪೊಲೀಸ್ ಅಧಿಕಾರಿಗಳು, ವಿಶೇಷವಾಗಿ ನಮ್ಮ ಶಂಕರಗೌಡ ಪಾಟೀಲ್ ಅವರು ಅಲ್ಲೇ PSI ಆಗಿ, ಸರ್ಕಲ್ ಆಗಿ, DSP ಆಗಿ ಇವತ್ತು ದಿವಸ ರಾಷ್ಟ್ರ ಪ್ರಶಸ್ತಿ ಪಡೆದು ಇವತ್ತು ದಿವಸ ಇಷ್ಟೊಂದು ಭಾರಿ ಪ್ರಮಾಣದ ಅಕ್ರಮ ನಡೆಸ್ತಾರಪ್ಪ ಅಂದ್ರೆ ಯಾವ ಒಂದು ಪುರುಷಾರ್ಥಕ್ಕಾಗಿ ನಡೆಸ್ತಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ಇಂಥ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕು, ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೋಬೇಕು. ಇವೆಲ್ಲ ಕಾರ್ಯಗಳು ಮಾಡಬೇಕು. ಇವರೆಲ್ಲ ಮಾಡಲಿದ್ರು ನಮ್ಗೆ ಗೊತ್ತದ. ಯಾಕಂದ್ರೆ ಇದ್ರಾಗ ನೇರವಾಗಿ ಜಿಲ್ಲಾ ಏನು ಮರು ಜಾಗೃತಿ ಸಮಿತಿಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಪರೋಕ್ಷವಾದಂಥ ಸಹಕಾರ ಇದೆ. ಈ ಹಿಂದೆ ಮೇ ತಿಂಗಳಲ್ಲಿ 16, 17, 18ನೇ ತಾರೀಕಿನ ದಿವಸ ರಾಜ್ಯದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ತಂಡ ಬಂದು ಸಮಗ್ರವಾಗಿ ಸುಮಾರು 50 ಕಿಲೋಮೀಟರ್ವರೆಗೆ ತಿರುಗಾಡಿ ಅಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ, ತನಿಖೆ ಮಾಡಿದ ನಂತರ ಏನು KRIDL ವತಿಯಿಂದ 1 ಲಕ್ಷ ಟನ್ ಅಕ್ರಮ ಮರಳಕ್ಕೆ ದಸ್ತಾನು ಮಾಡಿದ್ದಾರೆ. ಮತ್ತು ಸುಮಾರು 3 ಕಿಲೋಮೀಟರ್ವರೆಗೆ ಏನು ಆ ನದಿಯಲ್ಲಿ ಆ ಕಡೆ ದಂಡೆ ಈ ಕಡೆ ದಂಡೆಯಿಂದ ಆಳವಾಗಿ ಮಾನವ ಶಕ್ತಿ ಅಂದಾಜಿಸಲಾದಷ್ಟು ಇವತ್ತು ಮರಗಾರಿಕೆ ಆಗಿದೆ. ಆದ್ದರಿಂದ ಸುಮಾರು 2,500 ಕೋಟಿಯಷ್ಟು ಇವತ್ತ ಅಲ್ಲಿ ತೆರಿಗೆ ವಂಚನೆ ಆಗಿದೆ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ಕೂಡ ಈ ಜಿಲ್ಲಾಧಿಕಾರಿ ಯಾರ ಮೇಲೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಯಾಕೆ ಕ್ರಮ ತಗೊಂಡಿಲ್ಲ? ಇಲ್ಲೇ ಎಕ್ಸಾಂಪಲ್, ಇಲ್ಲೇ ಒಂದು ಗುರುಗುರ್ತಿದಾಗ ಒಬ್ಬ PDO ಹಣಕಾಸಿನ ವ್ಯವಹಾರ ಆಗಿದೆ ಅಂತ ಹೇಳಿದ್ರೆ CO ಗಮನಕ್ಕೆ ಬಂದ್ರೆ ಆ CO ಕೂಡಲೇ ಆ ವ್ಯಕ್ತಿ ಸಸ್ಪೆಂಡ್ ಮಾಡೋದು. ಆದ್ರೆ ಇವತ್ತಿನ ದಿವಸ ಇಷ್ಟು ದೊಡ್ಡ ಪ್ರಮಾಣದ ಅಕ್ರಮ ಗಣಿಗಾರಿಕೆ ಇರುವಂತ ಸಾಬೀತಾದರೂ ಕೂಡ ಯಾಕೆ ಇವರು ಕ್ರಮ ತೆಗೆದುಕೊಳ್ಳಲಾಗ್ಯಾರ? ಒಂದೇ ಒಂದು ಇವ್ರ ಮೇಲೆ ಉದಾಹರಣೆ ಅಂದ್ರೆ ಇವರು ಅದಕ್ಕೆ ಪರೋಕ್ಷವಾಗಿ ಸಹಕಾರ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಾಗಿ ನೀವು ನೋಡಿ, ನಿನ್ನೆ ಒಂದು ಮರಳು ಜಾಗೃತಿ ಸಮಿತಿ ಒಂದು ಮೀಟಿಂಗ್ ಆಯ್ತು. ಆ ಮೀಟಿಂಗಲ್ಲಿ ಏನು ಗತ್ತರಿಗೆ, ಹವಳಿಗೆ, ಜೋಡಿತಾಲೂಕು, ಬೆಳವಗಿ, ಮಧುರಿ 4 ಗ್ರಾಮಗಳಲ್ಲಿ ಒಂದು ದಿವಸ 4 ಬ್ಲಾಕ್ಗಳು ಟೆಂಡರ್ ಮಾಡಿದ್ರು. ಆ ಟೆಂಡರ್ ಮಾಡೋ ಸಂದರ್ಭ 15 ಜನ ಒಂದೇ ರೇಟ್ ಹಾಕ್ತಾರೆ. ಹೆಂಗೆ ಸದ್ಯ ಇವರು ಅಧಿಕಾರಿಗಳು ಆ ಗುತ್ತಿಗೆದಾರರ ಜೊತೆ ಒಪ್ಪಂದ ಮಾಡ್ಕೊಂಡು ಒಂದೇ ರೇಟ್ ಹಾಕಿ ಲಾಟ್ ಎಬ್ಸೋದು. ಆ ಲಾಟ್ರಿ ಮುಖಾಂತರ ಇವತ್ತು ಆ ಟೆಂಡರ್ ಫೈನಲ್ ಮಾಡ್ತಾರೆ. ಆದ್ರಿಂದ ಇವತ್ತು ದಿವಸ ನಾವು ಹೇಳೋದಿಷ್ಟೇ, ಏನು ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟದ. ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ ನಮ್ಮ ಸ್ನೇಹಿತರಾದಂಥ ನಮ್ಮ ಅಂಬಾರಿ ಅಷ್ಟಗಿ ಅವರು ಮತ್ತು ನಮ್ಮ ಬೆಂಗಳೂರು ಎಲ್ಲ ಕೂಡ ಸಂಪೂರ್ಣವಾಗಿ ವಿವರಣೆ ಮಾಡ್ತಾರೆ. ಆದ್ದರಿಂದ ಮುಂದಿನ ಹಿಂದಿನ ಕುರಿತು ನಾವು ಈ ಚಳಿಗಾಲ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ನೀವು ಒಂದು ಅಧಿವೇಶನದಲ್ಲಿ ಪ್ರಶ್ನೆ ಕೂಡ ಕೇಳಿ ನಾವು ಕೂಡ ಮುಖ್ಯಮಂತ್ರಿಗಳ ಭೇಟಿಯಾಗಿ ಈ ರೀತಿಯಾದಂಥ ಒಂದು ಅಕ್ರಮ ನಡೆಸ್ತಾ ಇದೆ, ಸರ್ಕಾರಿ ವಂಚನೆ ಆಗಿರುತ್ತೆ, ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವಂಥ ಮನವಿಯನ್ನು ಕೂಡ ನಾವು ಮಾಡಿದ್ವಿ. ಆದ್ದರಿಂದ ಇದನ್ನು ತಾವೆಲ್ಲರೂ ಕೂಡ ತಮ್ಮ ಒಂದು ಜನಪ್ರಿಯ ಮಾಧ್ಯಮ ಮುಖಾಂತರ ಮತ್ತು ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಮತ್ತು ಈ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಆಗುವ ನಿಟ್ಟಿನಲ್ಲಿ ನಾವು ಪ್ರಚಾರ ಮಾಡಬೇಕು ಇರುವಂಥ ಮನೆಯನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೀವಿ. ಧನ್ಯವಾದ. ಈ ಸಂದರ್ಭದಲ್ಲಿ ಮುಖಂಡ ಅಂಬರಾಯ್ ಅಷ್ಟಗಿ ಅವರು ಮಾತನಾಡಿ, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರಲ್ಲಿ ಅಕ್ರಮ ಮರಳು ಸಾಗಾಟ ನಡೆಯುತ್ತಿದೆ, ಹಗಲು ದರೋಡೆ ಕೊಲೆಯಾಗುತ್ತಿವೆ, ಇವ್ಯಾವುದರ ಬಗ್ಗೆ ಅವರು ಮಾತನಾಡುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಹಿರಿಯರು, ಅನುಭವಿಗಳು, ಡಾಕ್ಟರ್ ಪರಮೇಶ್ವರ್ ಡಾಕ್ಟರ್ ಇದ್ದಾರೆ, ವಿದೇಶದಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಡಾಕ್ಟರ್ SC ಮಾದೇವಪ್ಪ MBBS ಡಾಕ್ಟರ್ ಇದ್ದಾರೆ. ಮುನಿಯಪ್ಪ ಅವರು ಕೇಂದ್ರದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥವ್ರು. ಅಂಥವ್ರು ಬಹಳ ಮಂದಿ ಅವ್ರ ಪಕ್ಷದ. ನಮ್ಮ ಆಶೆ ಏನಂದ್ರೆ ಅವ್ರು ದಲಿತರು ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥದ್ದು ಅವ್ರ ಪಕ್ಷದ ವಿಚಾರದು. ಆದರೂ ಸಂದರ್ಭ ಬಂದಾಗ ನೀವು ಪ್ರಶ್ನೆ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ಡಿ ಕೆ ಶಿವಕುಮಾರ್ ನಡೆದರು. DKಗಿಂತ ಹೆಂಡ 7 ವರ್ಷ ಪಕ್ಷದ ಅಧ್ಯಕ್ಷರಾಗಿ ಸಮರ್ಥವಾಗಿ ನಿರ್ವಹಿಸಿರ್ತಕ್ಕಂಥ ಪರಮೇಶ್ವರ್ ಹೆಸರೇ ಎಲ್ಲಿ ಕೇಳಿ ಬರ್ತಾ ಇದೆ. ಅಲ್ಲಿನೂ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ದಲಿತರು ಬಂದ ಯಾರಿಗೆ ಮಾಡಬೇಕು? ಯಾರಿಗೆ ಮಾಡೋರು ಅವ್ರ ಮನಸ್ಸು ಬಂದವ್ರಿಗೆ ಮಾಡಿ. ಇಷ್ಟು ಜನ ಯಾರಿಗನ ಮಾಡಿ, ಇಷ್ಟು ಜನ ಅವ್ರ ಬಂದು ದಲಿತ ಮುಖಂಡರು ಇದ್ರೊಳಗೆ ಯಾರಿಗಾನ ಮಾಡಿ. ಭಯಂಕರಿಗೆ ಮಾತ್ರ ಇವರಿಗೂ ಮಾಡ್ತೀರಂದ್ರೆ ಮಾಡಿ. ಮತ್ತ
ನಾವೇನು ಬೇಡ ನಮ್ಮ ಅವ್ರ ಪಕ್ಷದ ನಿಲ್ಲುವುದು ಎಲ್ಲಕ್ಕಿಂತ ಎಲ್ಲಕ್ಕಿಂತ ಇವರೇ ಕ್ರಿಯಾಶೀಲರ ಅಂದ್ರೆ ಇವರಿಗೆ ಮಾಡಿ ಬಂತ ಇಲ್ಲಿ ಜಿಲ್ಲೆ ನೋಡ್ತಾ ಇರಲಿಲ್ಲ ತಾವು ರಸ್ತೆ ಮೇಲೆ ಓಡಾಡ್ತಿರಲ್ಲ ರಿಂಗ್ ರೋಡ್ ನೋಡ್ರಿ ರಸ್ತೆಗಳು ನೋಡ್ರಿ ಅನ್ನಪೂರ್ಣಲ್ಲಿಂದ ಶೇಡಂ ರಿಂಗ್ ರಸ್ತೆವರೆಗೆ ಹೋಗ್ರಿ ಐವನ್ ಶಾಹಿಯಿಂದ ನಾಗನಹಳ್ಳಿ ರಿಂಗ್ ರಸ್ತೆವರೆಗೆ ಹೋಗ್ರಿ ಎಲ್ಲಿ ಬೇಕಲ್ಲಿ ಬೀಳತ್ತಾರ ನಿನ್ನ ರಿಂಗ್ ರೋಡ್ನಾಗ ಶೇಡಂ ರಿಂಗ್ ರಸ್ತೆಯಲ್ಲಿ ಸಿಗ್ನಲ್ನಲ್ಲಿ ಅಪ್ಪ ಮಗಳು ಬಿದ್ದರು ಪಾಪ ಸ್ಪೀಡ್ ಆಗಿ ಆ ತೆಗ್ಗ ತಪ್ಪಿಸ್ಲಿಕ್ಕೆ ಹೋಗಿ ಇನ್ನ ಗುಣ ಸಿಗ್ನಲ್ ಬಿದ್ದಿತ್ತು ಯಾವ ಹಿಂದೆ ಗಾಡಿ ಇರಲಿಲ್ಲ ಅದಕ್ಕೆ ಟೋಟಲಿ ಕೊಲೆ ಸುಲಿಗೆ ದರೋಡೆ ನೀವು ನೋಡಿದ್ರಿ ನೀವು ನಿನ್ನೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಆಳಂದ ತಾಲೂಕಿನಲ್ಲಿ ಶುಗರ್ ಫ್ಯಾಕ್ಟ್ರಿ ಎಲೆಕ್ಷನ್ ಆಗ್ಯದ ಜನತಾ ಬಜಾರ್ ಬ್ಯಾಲೆಟ್ ಪೇಪರ್ ಒಯ್ದು ಆಳಂದ ಶುಗರ್ ಫ್ಯಾಕ್ಟ್ರಿಗೆ ಎಲೆಕ್ಷನ್ ಕಿಟ್ಟಾರ 120 ಮಂದಿ ಓಟ್ನು ಹಾಕ್ಯಾರ ಕೊನೆಗೆ ಯಾರೋ ಒಬ್ಬರಿಬ್ರು ಈ ನಮ್ಮವ್ರ ಹೆಸರೇ ಕಾಣ್ತಾ ಇಲ್ಲ ಇಲ್ಲಿ ಅಂತೇಳಿ ತೆಗೆದು ನೋಡಿದಾಗ ಅದು ಜನತಾ ಬಜಾರ್ ಗುಲ್ಬರ್ಗದ ಬ್ಯಾಲೆಟ್ ಪೇಪರ್ ಅದ ಅಲ್ಲಿ 12 ಅಭ್ಯರ್ಥಿಗಳರ ಇದು ಬರೀ 9 ಅಭ್ಯರ್ಥಿಗಳರ ಈ ಬ್ಯಾಲೆಟ್ ಪೇಪರ್ ಇದು ಅಲ್ಲಿ ಇಡ್ತಾರಂದ್ರ ಇದು ಕಾಂಗ್ರೆಸ್ಸಿನ ಓಟ್ ಚೋರಿ ಕಾಂಗ್ರೆಸ್ಸಿನ ದುರಾಡಳಿತ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಅಲ್ವಾ ಇನ್ನು ನಿರ್ಮಿತಿ ಕೇಂದ್ರದಾಗ ಆಮೇಲೆ KRIDL ಲ್ಯಾಂಡ್ ಆರ್ಮಿ ಸಾಕಷ್ಟು ಭ್ರಷ್ಟಾಚಾರಗಳಾಗ್ಯಾವ ಅನೇಕ ಊರುಗಳದಾಗ ಓವರ್ಲ್ಯಾಪಿಂಗ್ ಈ ಊರಿಂದ ಆ ಊರಿಗೆ ಆ ಊರಿಂದ ಈ ಊರಿಗೆ ಅಂತ ಹೇಳಿ 2 ಕೋಟಿ 3 ಕೋಟಿ 4 ಕೋಟಿ ಕಂಪೌಂಡ್ ವಾಲ್ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಕಂಪೌಂಡ್ ವಾಲ್ ಸಹಿತ ಬೋಗಸ್ ಇರ್ತಾರೆ ಈ ರೀತಿಯಾಗಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮಾತೆತ್ತಿದ್ರೆ ಇವರು ನಾವು ನಿಷ್ಪಕ್ಷಪಾತ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೇವೆ ಅಂತ ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವೆಲ್ಲ ನಿಮ್ಮ ಮೂಗಿನ ನೇರಕ್ಕೆ ನಡೀತಾವಲ್ಲ ಇದಕ್ಕೆ ಯಾರು ಹೊಣೆಗಾರರು ಆ ಕಾರಣಕ್ಕಾಗಿಯೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಇವರ ಭ್ರಷ್ಟಾಚಾರ ಇವರ ಏನಿಲ್ಲಿ ಆಡಳಿತ ವಿಫಲಗೊಂಡದ ಆ ಕಾರಣಕ್ಕಾಗಿ ಇವರಿಗೆ ವಜಾಗೊಳಿಸ್ಬೇಕಂತ ಹೇಳಿ ಮತ್ತೊಮ್ಮೆ ಒತ್ತಾಯ ಮಾಡ್ತೀವಿ